ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ ನೋಡ್ರಿ, ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಒಂದ್ಸಲ PSI ಅಲ್ಲಿ ಆಗಿದೆ ನೋಡ್ರಿ. ನಾನು ಹೇಳೋದು ಸುಳ್ಳಾದರೆ ನಿಮಗೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಒಂದ್ಸಲ ಗ್ರೂಪ್ ಸಿ ಎಕ್ಸಾಮಲ್ಲಿ ಆಗಿದೆ ಸ್ನೇಹಿತರೆ. ನೋಡ್ರಿ, ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ ನೋಡ್ರಿ, ಇದು KS ಪರೀಕ್ಷೆಯಲ್ಲಾಗಿದೆ, PSI ಅಲ್ಲಿ ಆಗಿದೆ, ಗ್ರೂಪ್ ಸಿ ಆಗಿದೆ. ಮುಂದೆ ಬರುವಂಥ ವಿಲೇಜ್ ಅಕೌಂಟಲ್ಲಿ ಕೇಳ್ಬೋದು, PDO ಎಕ್ಸಾಮಲ್ಲೂ ಕೇಳ್ಬೋದು. ನೋಡ್ರಿ, ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡ್ರಿ, ಆಪ್ಷನ್ ನೋಡ್ರಿ, ಸೈಟೋಮೀಟರ್, ಸೈನೋಮೀಟರ್, ಕ್ರಯೋಮೀಟರ್ ಯಾವುದೂ ಅಲ್ಲ. ನೋಡಿರಿ ಸ್ನೇಹಿತರೆ, ಇದು KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಸರಿ ಆಗ್ತಾವ ನೋಡ್ರಿ, ಸೈಟೋಮೀಟರ್. ನೋಡ್ರಿ, ಸೈಟೋಮೀಟರ್ ಇದೆಲ್ಲ ಇದು ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ. ನೆನಪಿರಲಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, KS ಪರೀಕ್ಷೆಯಲ್ಲಿ ಆಗಿದೆ, ನೆನಪಿರಲಿ, ನೋಟ್ ಮಾಡ್ಕೊಡ್ರಿ. ನೋಡ್ರಿ, ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ ಸೈಟೋಮೀಟರ್, ನೆನಪಿರಲಿ. ನಂತರ ನೋಡಿರಿ ಸ್ನೇಹಿತರೆ, ಕೋಶ ವಿಭಜನೆ ಪ್ರಕ್ರಿಯೆ ನಡೆಯುವುದು. ನೋಡ್ರಿ, ಇದು ಕೂಡ ಭಾಳ ಎಕ್ಸಾಮ್ಗೆ ಕ್ವಶನ್ ಆಗಿದೆ ಸ್ನೇಹಿತರೆ. ನಿಮಗೆ ಚಿಕ್ಕ ಕ್ವಶನ್ ಅನಿಸ್ಬೋದು, ಬಟ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಕೋಶ ವಿಭಜನೆ ಪ್ರಕ್ರಿಯೆ ನಡೆಯುವುದು. ನೋಡ್ರಿ, ಸಮ್ಮಿಲನ, ಮೈಟಾಸಿಸ್, ಮಿಯಾಸಿಸ್ ಯಾವುದೂ ಅಲ್ಲ. ನೋಡ್ರಿ, ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದರೆ ಕೋಶ ವಿಭಜನೆ ಪ್ರಕ್ರಿಯೆ ನಡೆಯುವುದು. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ, ಮೈಟಾಸಿಸ್. ನೋಡ್ರಿ, ಮೈಟಾಸಿಸ್ ಇದೆಲ್ಲ ಇದೆ, ಇದರಲ್ಲಿ ಕೋಶ ವಿಭಜನೆ ಪ್ರಕ್ರಿಯೆ ನಡೆಯುತ್ತದೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನಿಮಗೆ ಎಕ್ಸಾಮ್ಗೆ ನೆನಪಿರಲಿ, ನೋಟ್ ಮಾಡ್ಕೊರಿ. ನೋಡ್ರಿ, ಕೋಶ ವಿಭಜನೆ ಪ್ರಕ್ರಿಯೆ ನಡೆಯುವುದು ಮೈಟಾಸಿಸಲ್ಲಿ, ನೆನಪಿರಲಿ. ನಂತರ ನೋಡ್ರಿ, ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುವ ಕೋಶ ವಿಭಜನೆ ಯಾವುದು. ನೋಡ್ರಿ, ಇದು KS ಪರೀಕ್ಷೆಯಲ್ಲಾಗಲಿ, ಒಂದ್ಸಲ IS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, ಗಾಯಗಳನ್ನು ನೋಡ್ರಿ, ಮಾನವನ ದೇಹದ ಮೇಲೆ ಬಿದ್ದ ಮೇಲೆ ಯಾವುದೇ ಒಂದು ಸಣ್ಣ ಪುಟ್ಟ ಗಾಯಗಳಾಗಲಿ ಅದು ತಾನಾಗೆ ಮಾಗಲು ಅಥವಾ ತಾನಾಗೆ ಗುಣಪಡಿಸಲು ನಮಗೆ ಸಹಾಯ ಮಾಡುವ ಕೋಶ ವಿಭಜನೆ ಯಾವುದು. ನೀವು ನೋಡಿರ್ಬೋದು ಸ್ನೇಹಿತರೆ, ಮಾನವನ ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳಾದರೂ ಅದು ತಾನಾಗೆ ಮಾಗುವಂಥ ಮತ್ತು ತಾನಾಗೆ ಗುಣಪಡಿಸುವಂಥ ಶಕ್ತಿ ಕೂಡ ಮಾನವನಲ್ಲಿ ಇರ್ತದೆ. ಹಾಗಾದರೆ ಆ ಕೋಶ ವಿಭಜನೆ ಯಾವುದು. ನೋಡ್ರಿ, ಇದು ಕೂಡ KS IS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಬಡ್ಡಿಂಗ, ಮೆಟಾಸಿಸ್, ಮಿಯಾಸಿಸ್ ಯಾವುದೂ ಇಲ್ಲ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮಾನವನ ದೇಹದಲ್ಲಿ ಆಗುವಂಥ ಸಣ್ಣ ಪುಟ್ಟ ಗಾಯಗಳನ್ನು ಗುಣಪಡಿಸಲು ಸಹಾಯ ಮಾಡುವ ಕೋಶ ವಿಭಜನೆ ಯಾವುದು. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ, ಮೈಟಾಸಿಸ್. ನೋಡ್ರಿ, ಮೈಟಾಸಿಸ್ ಇಲ್ಲ, ಇದು ಭಾಳ ಪ್ರಮುಖ ಕಾರ್ಯ ಮಾಡುತ್ತೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಆಗುವಂಥ ಗಾಯಗಳನ್ನು ಗುಣಪಡಿಸಲು ಮೈಟಾಸಿಸ್ ಪ್ರಮುಖವಾಗಿ ಕಾರಣವಾಗುತ್ತದೆ. ಆದ್ದರಿಂದ ಇದು KS ಪರೀಕ್ಷೆಯಲ್ಲಿ ಆಗಲಿ UPSC ಪರೀಕ್ಷೆಯಲ್ಲಿ ಒಂದ್ಸಲ ಕ್ವಶನ್ ಕೇಳಿದರೆ ನೆನಪಿರಲಿ. ನಂತರ ನೋಡಿರಿ ಸ್ನೇಹಿತರೆ, ಬಹುಕೋಶ ಜೀವಿಗಳು ಡ್ಯಾಶ್ನಿಂದ ಬೆಳೆಯುತ್ತದೆ. ನೋಡ್ರಿ, ಬಹುಕೋಶ ಜೀವಿಗಳು ಡ್ಯಾಶ್ನಿಂದ ಬೆಳೆಯುತ್ತದೆ. ನೋಡ್ರಿ, ಆಪ್ಷನ್ ನೋಡ್ರಿ, ಕೋಶ ಸೇರ್ಪಡೆ, ಸೆಲ್ ಸ್ಪೋಟ್, ಕೋಶ ವಿಭಜನೆ, ಕೋಶದ ಒಳಹರಿವು. ನೋಡಿರಿ ಸ್ನೇಹಿತರೆ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಬಹುಕೋಶ ಜೀವಿಗಳು ಡ್ಯಾಶ್ನಿಂದ ಬೆಳೆಯುತ್ತದೆ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಗ್ತದೆ ನೋಡ್ರಿ, ಕೋಶ ವಿಭಜನೆ. ನೋಡ್ರಿ, ಕೋಶ ವಿಭಜನೆಯಿಂದ ಬಹುಕೋಶ ಜೀವಿಗಳು ಬೀಳುತ್ತದೆ. ಇದು ಕೂಡ ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ. ಇದಂತೂ 100 ಸಲ ಕ್ವಶನ್ ಆಗಿದೆ ಸ್ನೇಹಿತರೆ. ಭಾಳ ಎಕ್ಸಾಮ್ PC ಅಂತೂ 10 ಸಲ ಕ್ವಶನ್ ಕೇಳ್ತಾನೆ. PC PSI ಎಲ್ಲ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾನೆ. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ. ನೋಡ್ರಿ, ನೀರು ಸಾಗಾಣಿಕೆ ಮಾಡೋದು ಬೇರೆ, ಆದರೆ ಇಲ್ಲಿ ಕೇಳಿರೋ ಕ್ವಶನ್ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ. ನೋಡ್ರಿ, ಕ್ಲೋರೋಫಿಲ್, ಫ್ಲೋಯಮ್, ಅನಾಫಿಸ್, ನ್ಯೂಕ್ಲಿಯಸ್. ನೋಡ್ರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಫ್ಲೋಯಮ್. ನೋಡ್ರಿ, ಫ್ಲೋಯಮ್ ಇದೆಲ್ಲ ಇದು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುತ್ತದೆ. ಹಾಗಾದರೆ ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಅಂತ ಯಾವುದು ಕ್ವಶನ್ ಕೇಳ್ಬೋದು ಸ್ನೇಹಿತರೆ, ಅದು ಝೈಲಮ್. ನೋಡ್ರಿ, ಝೈಲಮ್ ಇದೆಯಲ್ಲ ಇದು ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಅಥವಾ ಸರಬರಾಜು ಮಾಡುವ ಒಂದು ಅಂಗಾಂಶವಾಗಿದೆ. ನೆನಪಿರಲಿ, ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದರೆ ಝೈಲಮ್ ಇದೆಯಲ್ಲ ಇದು ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಮಾಡಿದರೆ, ಫ್ಲೋಯಮ್ ಇದೆಯಲ್ಲ ಇದು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುತ್ತದೆ. ಇಷ್ಟೆಲ್ಲ ವಿಚಾರ ನೆನಪಿರಲಿ ಸಾಕು. ನಂತರ ನೋಡ್ರಿ, ಆನುವಂಶಿಕ ಮಾಹಿತಿ ನಿರಂತರತೆಗೆ ಯಾವುದು ಕಾರಣವಾಗಿದೆ. ನೋಡ್ರಿ, ಆನುವಂಶಿಕ ಮಾಹಿತಿ ನಿರಂತರತೆಗೆ ಕಾರಣವಾದುವುದು ಯಾವುದು. ಭಾಳ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಆನುವಂಶಿಕ ಮಾಹಿತಿ ನಿರಂತರತೆಗೆ ಯಾವುದು ಕಾರಣವಾಗಿದೆ. ಆಪ್ಷನ್ ನೋಡ್ರಿ, ಮೈಟಾಸಿಸ್, ಮಿಯಾಸಿಸ್, ಅನಾಫಿಸ್, ನ್ಯೂಕ್ಲಿಯಸ್. ನೋಡ್ರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಅಂದರೆ ನೋಡ್ರಿ, ಮೈಟಾಸಿಸ್. ನೋಡ್ರಿ, ಮೈಟಾಸಿಸ್ ಇದೆಲ್ಲ ಇದು ಆನುವಂಶಿಕ ನಿರಂತರತೆಗೆ ಕಾರಣವಾಗಿದೆ. ನೆನಪಿರಲಿ. ನೋಡ್ರಿ, ಆನುವಂಶಿಕ ಮಾಹಿತಿಗೆ ನಿರಂತರವಾಗಿ ಇದು ಕಾರಣವಾಗಿರ್ತದೆ. ಆದ್ದರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ.
ನಂತರ ನೋಡ್ರಿ, ಜೀವಶಾಸ್ತ್ರದ ಅತ್ಯಂತ ಮೂಲಭೂತ ಸಾಮಾನ್ಯೀಕರಣ ಯಾವುದು? ನೋಡ್ರಿ, ಇದು ಕೂಡ ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, KS ಪರೀಕ್ಷೆ ಕ್ವಶನ್ ಆಗಿದೆ. ಜೀವಶಾಸ್ತ್ರದ ಅತ್ಯಂತ ಮೂಲಭೂತ ಸಾಮಾನ್ಯೀಕರಣ ಯಾವುದು? ಆಪ್ಷನ್ ನೋಡ್ರಿ, ಕೋಶ ಸಿದ್ಧಾಂತ, ಮೈಕ್ರೋಸ್ಕೋಪ್, ಡಿಸ್ಕವರಿ ಆಫ್ ಸೆಲ್, ನ್ಯೂಕ್ಲಿಯಸ್. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ, ಜೀವಶಾಸ್ತ್ರದ ಅತ್ಯಂತ ಮೂಲಭೂತ ಸಾಮಾನ್ಯೀಕರಣ ಯಾವುದು? ನೋಡ್ರಿ ಸ್ನೇಹಿತರೆ, ಇದಕ್ಕೆ ಸರಿ ಉತ್ತರ ನೋಡ್ರಿ ಕೋಶ ಸಿದ್ಧಾಂತ. ನೋಡ್ರಿ, ಕೋಶ ಸಿದ್ಧಾಂತ ಇದೆಯಲ್ಲ, ಇದು ಜೀವಕೋಶದ ಅತ್ಯಂತ ಮೂಲಭೂತ ಸಾಮಾನ್ಯೀಕರಣವಾಗಿದೆ. ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಜಾತಿ ವೈವಿಧ್ಯತೆಗೆ ಯಾವ ಪ್ರಕ್ರಿಯೆ ಕಾರಣವಾಗಿದೆ? ನೋಡ್ರಿ, ಜಾತಿ ವೈವಿಧ್ಯತೆಗೆ ಯಾವ ಪ್ರಕ್ರಿಯೆ ಕಾರಣವಾಗಿದೆ? ಆಪ್ಷನ್ ನೋಡ್ರಿ, ಸಹಜೀವನ, ಮಿಯಾಸಿಸ್, ಮೈಟಾಪಿಸ್, ಯಾವುದೂ ಇಲ್ಲ. ನೋಡ್ರಿ, ಇನ್ನೂ ಸಹ ನೋಡ್ರಿ, ಸಹಜೀವನ, ಮಿಯಾಸಿಸ್, ಮೈಟಾಫೇಸ್, ಯಾವುದೂ ಇಲ್ಲ ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಸರಿ ಉತ್ತರ ಅಂದ್ರೆ ನೋಡ್ರಿ ಮಿಯಾಸಿಸ್. ನೋಡ್ರಿ, ಮಿಯಾಸಿಸ್ ಇದೆಯಲ್ಲ, ಇದು ಜಾತಿ ವೈವಿಧ್ಯತೆಗೆ ಪ್ರಮುಖವಾಗಿ ಕಾರಣವಾಗಿರ್ತದೆ. ನೆನಪಿರಲಿ, ಇದು ಕೂಡ ಕ್ವಶನ್ ಆಗಿದೆ. ಇಷ್ಟೆಲ್ಲ ವಿಚಾರ ಸ್ನೇಹಿತರೆ ನೀವು ಜೀವಕೋಶಗಳ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಬಯಾಲಜಿ ಮೇಲೆ 10 ಇಲ್ಲ 12 ಕ್ವಶನ್ ಕೇಳ್ತಾನೆ. ಆದ್ದರಿಂದ ಇದು ಬಯಾಲಜಿಯ ಸೆಕೆಂಡ್ ಪಾರ್ಟ್ ಆಗಿರ್ತಾರೆ ಸ್ನೇಹಿತರೆ. ಮೊದಲನೇ ಪಾರ್ಟ್ ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಅದರಲ್ಲೂ ಕೂಡ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮಲ್ಲಿ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.